ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಮಕ್ಕಳಿಗೆ ತೂಕ ಹೆಚ್ಚಾಗುವಂತಹ ಒಂದು ಬನಾನಾ ಶೇಕ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ 2 ಖರ್ಜೂರ, 5 ಬಾದಾಮಿನ ನೆನೆಸಿಟ್ಟಿರುವಂತಹ ಬಾದಾಮಿ ತಗೊಂಡಿದ್ದೀನಿ, ಸಿಪ್ಪೆನ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಬನಾನಾ ಮತ್ತು ಹಾಲು ತಗೊಂಡಿದ್ದೀನಿ. ಜೇನುತುಪ್ಪ ಬೇಕಾದರೆ ಆಪ್ಷನ್ ಆಗಿ ನಾವು ಹಾಕೊಳ್ಬೋದು. ಮಕ್ಕಳಿಗೆ ಬನಾನಾ ಮಿಲ್ಕ್ ಶೇಕ್ ಕೊಡೋದ್ರಿಂದ ಹೆಲ್ದಿ ವೆಯ್ಟ್ ಗೇನ್ ಆಗುತ್ತೆ ಮತ್ತು ಹಾಲಲ್ಲಿ ರಿಚ್ ಕ್ಯಾಲ್ಸಿಯಂ ಇರೋದ್ರಿಂದ ಮೂಳೆಗಳ ಬೆಳವಣಿಗೆಗೆ ಸಹಾಯ ಆಗುತ್ತೆ. ಸೊ ಈ ಒಂದು ಮಿಲ್ಕ್ ಶೇಕನ್ನು ಕೊಟ್ಟಾಗ ಬೋನ್ ಡೆವಲಪ್ಮೆಂಟ್ ಮತ್ತು ಹೆಲ್ದಿ ವೆಯ್ಟ್ ಗೇನ್ ಮತ್ತು ರಿಚ್ ಪ್ರೋಟೀನ್ ಆ್ಯಂಡ್ ನ್ಯೂಟ್ರಿಷನ್ ಕೂಡ ಸಿಗುತ್ತೆ. ಈ ಒಂದು ಬಾಳೆಹಣ್ಣಿನಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಡೈಜೆಷನ್ ಆಗೋದಕ್ಕೆ ತುಂಬಾ ಈಸಿ ಆಗುತ್ತೆ. ಮಕ್ಕಳಿಗೆ ನಾವು ಬಾಳೆಹಣ್ಣ ತಿನ್ನಿಸಿದಾಗ ಅದು ಕಾರ್ಬೋಹೈಡ್ರೇಟ್ ಜಾಸ್ತಿ ಆಗಿ ಮತ್ತು ಡೈಲಿ ಎವ್ರಿ ಡೇ ಅಂದರೆ ಫುಲ್ ಡೇ ನಮಗೆ ಎನರ್ಜೆಟಿಕ್ ಆಗಿ ಇರೋ ಥರ ಒಂದು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಜಾಸ್ತಿ ನಾವು ಬನಾನಾ ಶೇಕನ್ನು ಮಾಡಿ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತೀನಿ ಮಕ್ಕಳಿಗೆ. ಹಣ್ಣುಗಳಲ್ಲಿ ಹೈ ಕ್ಯಾಲರಿ ಇರೋದು ಈ ಒಂದು ಬಾಳೆಹಣ್ಣಿನಲ್ಲಿ, ಅದಕ್ಕೋಸ್ಕರ ಇದು ಹೆಲ್ದಿ ವೆಯ್ಟ್ ಗೇನ್ ಆಗೋದಕ್ಕೆ ಸಪೋರ್ಟ್ ಮಾಡುತ್ತೆ. ಮತ್ತು ಇಲ್ಲಿ ನಾನು ಬನಾನಾ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಿಲ್ಕ್ ಶೇಕ್ ಮಾಡೋದಕ್ಕೆ. ಆವಾಗಲೇ ಖರ್ಜೂರನ ಸೀಡ್ಲೆಸ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಬಾಳೆಹಣ್ಣು ಅಂದರೆ ನಾನು ಪಚ್ಚ ಬಾಳೆ ತೊಗೊಂಡಿದ್ದೀನಿ. ಈ ಒಂದು ಹಣ್ಣಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ನಾವು ಶುಗರನ್ನು ಆ್ಯಡ್ ಮಾಡ್ತೇನೆ. ಹಾಗೆಯೇ ಇದನ್ನು ಮಿಲ್ಕ್ ಶೇಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು ಜಾರ್ ತಗೊಂಡು ಅದಕ್ಕೆ ಹಣ್ಣನ್ನು ಕಟ್ ಮಾಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 5 ಬಾದಾಮಿ ಮತ್ತು 2 ಖರ್ಜೂರನ ಹಾಕ್ಕೊಳ್ತಾ ಇದ್ದೀನಿ. ನಾವು ಖರ್ಜೂರನ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಅದರಲ್ಲಿ ಫೈಬರ್ ಕಂಟೆಂಟ್ ಕೂಡ ಜಾಸ್ತಿ ಇದೆ ಮತ್ತು ರಿಚ್ ಐರನ್ ಕೂಡ ಸಿಗುತ್ತೆ ನಮಗೆ. ನಾವು ಯಾವುದೇ ಒಂದು ಫುಡ್ಡನ್ನು ಪ್ರಿಪೇರ್ ಮಾಡಬೇಕು ಅಂತಂದರೆ ಸಕ್ಕರೆನೂ ಯೂಸ್ ಮಾಡಬಾರ್ದು ಮತ್ತು ಬೆಲ್ಲನೂ ಯೂಸ್ ಮಾಡಬಾರ್ದು. ಈ ಒಂದು ಖರ್ಜೂರನ ಯೂಸ್ ಮಾಡಿಕೊಂಡ್ರೆ ಸಾಕು, ತುಂಬಾ ಸ್ವೀಟಾಗಿರುತ್ತೆ, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಮತ್ತು ಬಾದಾಮಿ ಬೆನಿಫಿಟ್ಸ್ ಅಂತೂ ಎಲ್ರಿಗೂ ಗೊತ್ತಿದೆ. ನಾನಿಲ್ಲಿ ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, 1 ಸ್ಪೂನಷ್ಟು ಎಲ್ಲ ಹಾಕಿ ಗ್ರೈಂಡ್ ಮಾಡಿಕೊಂಡೆ. ಸೊ ಈ ಒಂದು ಸ್ಮೂತಿ ಎಷ್ಟು ಗಟ್ಟಿಯಾಗಿ ಬರ್ತಿದೆ ನೋಡಿ, ಈ ಥರ ಬಂದರೆ ಚೆನ್ನಾಗಿರುತ್ತೆ. ಅದಕ್ಕೆ ನೀರು ಮಿಕ್ಸ್ ಮಾಡೋದು ಬೇಡ ಮತ್ತು ಶುಗರ್ ಮತ್ತು ಬೆಲ್ಲ ಯಾವುದನ್ನು ಕೂಡ ಮಿಕ್ಸ್ ಮಾಡೋದೇ ಬೇಡ. ಇದು ತುಂಬಾ ಸ್ವೀಟಾಗಿರುತ್ತೆ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಈ ಒಂದು ಬನಾನಾ ಮಿಲ್ಕ್ ಶೇಕನ್ನು ಮಾಡಿಕೊಡಿ ಮಕ್ಕಳಿಗೆ. ಬೇಗನೆ ವೆಯ್ಟ್ ಗೇನ್ ಆಗುತ್ತೆ. ಮತ್ತು ಲೋ ವೆಯ್ಟ್ ಇರೋವಂಥ ಮಕ್ಕಳಿಗೆ ಒಂದು ದಿನಕ್ಕೆ 1 ಸಾರಿನಾದರೂ ಈ ಒಂದು ಬನಾನಾ ಮಿಲ್ಕ್ ಶೇಕನ್ನು ಮಾಡಿಕೊಡಿ. ಇವಾಗ ಬೇಗ ವೆಯ್ಟ್ ಗೇನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಈ ಒಂದು ಬನಾನಾ ಮಿಲ್ಕ್ ಶೇಕನ್ನು 1 ಇಯರಿಂದ ಅಪ್ ಟು 5 ಇಯರ್ ಅಂದರೆ ದೊಡ್ಡ ತನಕನೂ ಕುಡಿಬೋದು. ನಾನು ಮಕ್ಕಳಿಗೆ ಹೇಳ್ತಾ ಇರೋದು 1 ಇಯರಿಂದ 5 ಇಯರ್ ತನಕನೂ ನಾವು ಇದನ್ನು ಕೊಡ್ಬೋದು. ಈ ಒಂದು ಬನಾನಾ ಮಿಲ್ಕ್ ಶೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.